ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೇಷ್ನರಿ ಸಾಮಾನು ಬಗ್ಗೆ ಮಾತಾಡೋಣ. ಮನೆಯಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಸ್ಟೇಷ್ನರಿ ಸಾಮಾನು ತೊಗೊಂಡ್ರೆ ನಮಗೆ ಏರಿಯಾದಲ್ಲಿ ತೊಗೊಳ್ತಾರೆ ಫ್ರೆಂಡ್ಸ್. ಹಾಗಾಗಿ ನಾನು ಈ ಥರ ರೇಟಿನ ಪ್ರಕಾರ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ 10 ರುಪೀಸ್ ಈ ಥರ ಸೇಲ್ ಆಗಿದ್ದಾವೆ ನನ್ನ ಕಡೆ. ಈ ಥರ ಸ್ಟಾರು ಆ್ಯಂಡ್ ಕಲರ್ಸ್ ಆ್ಯಂಡ್ ಸ್ಮೈಲಿಂಗು ಈ ಥರ 10 ರುಪೀಸ್ದು. ಈ ಡಿಸೈನ್ ಬೇರೆ ಇದೆ ನೋಡಿ. ಇಲ್ಲಿ ಬಟರ್ಫ್ಲೈ ಇದೆ, ಬ್ಲ್ಯಾಕ್ ಆ್ಯಂಡ್ ಕಲರ್ಫುಲ್ಲು. ಆ್ಯಂಡ್ ಆಗ ಈ ಥರ ಇದೆ ದಿಲ್ಲಿಂದು ಕಲರ್ಸ್ ಇದೆ. ಇಲ್ಲಿ ಸ್ಟಾರ್ಸ್ ನೋಡಿ ಫ್ರೆಂಡ್ಸ್, ಈ ಥರ ಸ್ಟಾರ್ಸ್ ಇದೆ, ನೋಡ್ಬೋದು ನೀವು. ಓಕೆನಾ? ನೆಕ್ಸ್ಟು ಇವೆಲ್ಲ 10 ರುಪೀಸ್, ಇದೆಲ್ಲ 10 ರುಪೀಸ್ ಇವೆಲ್ಲ. ನೆಕ್ಸ್ಟು ಇದು ಕೂಡ 10 ರುಪೀಸ್. ರಿಂಗ್ನು ಕೇಳ್ತಿರ್ತಾರಲ್ವ, ಈ ಥರ ತೊಗೊಂಡು ಬಂದಿಟ್ಕೊಂಡ್ರೆ ನಮಗೆ ಅವರು ಹೆಲ್ಪ್ ಆಗುತ್ತೆ. ಅವರಿಗೆ ಬೇರೆ ಬೇರೆ ಥರ ಕೇಳ್ತಿರ್ತಾರಲ್ವ. ಓಕೆನಾ? ಇದು 10 ರುಪೀಸ್ ಮುಗೀತು ಫ್ರೆಂಡ್ಸ್. ಈಗ ನೆಕ್ಸ್ಟು ಇದು 30 ರುಪೀಸ್. ಯಾಕಂತಂದರೆ ಕಲರ್ಫುಲ್ ಇದೆ ಅಲ್ವಾ, ಕಲರ್ ಆಗಿದೆ ಅಲ್ಲ, ಅದಕ್ಕಾಗಿ. ಇದು 25, ಇದು 30, ಇದು 20 ಆ್ಯಂಡ್ ಇದು ಮೆಟಲ್ ಕಲರು ಬ್ಲ್ಯಾಕಲ್ಲಿ ಬರುತ್ತೆ. ಇದು 20, ಇದು 30 ಫ್ರೆಂಡ್ಸ್. ಇವೆಲ್ಲ ಇದು ಬೇರೆ ಇದೆ, ಇದು ಬೇರೆ ಇದೆ. ಓಕೆನಾ? ಈ ಥರದಲ್ಲಿ ಮುಗಿದು ನೆಕ್ಸ್ಟು ಈ ಥರದಲ್ಲಿ ಕೂಡ ಕೇಳ್ತಾ ಇರ್ತಾರೆ ಮುಸ್ಲಿಮ್ಸ್. ಹಾಗಾಗಿ ಈ ಥರ ತುಂಬ ಹೋಗ್ತಾವೆ ರಂಜಾನು ಬಕ್ರೀದ್ಗೆಲ್ಲ. ಈ ಥರ ಇದು 122 ಅಂತ ಬರ್ತಿದ್ದಾರೆ. 100 ರೂಪಾಯಿ ಕೊಡ್ಬೋದು ಫ್ರೆಂಡ್ಸ್ ನಾವು. ನೆಕ್ಸ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಸ್ಟೇಷ್ನರಿ ಸಾಮಾನೊಳಗೆ ಇದು ಗ್ಯಾರಂಟಿ ಮಾಲು. ಈ ಥರದಲ್ಲಿ 3 ಪೀಸು ಒಂದೇ ಬಂದಿದ್ದಾವೆ, ನೋಡ್ಬೋದು ನೀವು. ಈ ಥರದಲ್ಲಿ ಬ್ಲ್ಯಾಕ್ ಜುಮ್ಕಿ ಬೇಕಂದರೆ ಜುಮ್ಕಿ ಫ್ರೆಂಡ್ಸು. ನೆಕ್ಸ್ಟು ಈ ಥರ ಡಿಸೈನು ನೋಡ್ಬೋದು. ಇಲ್ಲಿ ಇಷ್ಟೊಂದು ವೆರೈಟಿ ಕೇಳ್ತಾರೆ, ಇದನ್ನೆಲ್ಲ ಕೊಡ್ಬೋದು. ನೆಕ್ಸ್ಟು ಇಲ್ಲಿ ನೋಡಿ, ಇದು ಅಜ್ಜಿಯರೆಲ್ಲ ಹಾಕ್ಕೊಳ್ತಾರೆ, ಈ ಥರನೂ ಸಿಗುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಇದೆ. ಓಕೆನಾ? ಜುಮ್ಕಿಯಲ್ಲೇ ಮತ್ತೆ ಇನ್ನೊಂದು ವೆರೈಟಿ ತೋರಿಸೋದಾದರೆ ನೋಡಿ, ಈ ಥರನೂ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇಷ್ಟೊಂದು ನಾವು ಮನೆಯಲ್ಲೇ ಸ್ಟೇಷ್ನರಿ ಸಾಮಾನು ಬಗ್ಗೆ ಇಟ್ಕೊಂಡ್ರೆ ಅವರೆಲ್ಲ ಕೊಂಡ್ಕೊಂಡು ಹೋಗ್ತಾರೆ, ವೆರೈಟಿ ಇಟ್ಕೊಂಡ್ರೆ. ಓಕೆನಾ? ನೆಕ್ಸ್ಟ್ ಕ್ಲಿಪ್ಸ್ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿ ಏರ್ ಬೆಂಡ್ ಈ ಥರ ಸಿಗುತ್ತೆ. ಇದು 5 ರುಪೀಸ್ ಇಲ್ಲ 3 ರುಪೀಸ್ ಕೂಡ ಮಾರ್ಬೋದು ನಾವು. ಈ ಥರ ಬಂದಿದೆ ಡಿಸೈನ್ಸು. ಇಲ್ಲ ಡ್ರೆಸ್ಸಲ್ಲೂ ಮ್ಯಾಚ್ ಆಗುತ್ತೆ ಒಂದು ಸೆಟ್ ತೊಗೊಂಡ್ರೆ. ನೆಕ್ಸ್ಟ್ ಕ್ಲಿಪ್ಪು, ಇದು 25-30ಗೆ ಕೊಡ್ಬೋದು ನಾವು. ಸ್ಟೇಷ್ನರಿ ಸಾಮಾನಲ್ಲಿ ನಾವು ಹೋದಾಗ ಅವರು ಒಂದು ರೇಟ್ ಅಂತ ಹೇಳ್ತಾರೆ, ಅದೇ ರೇಟಿಗೆ ನಾವು ಮಾರಬೇಕಾಗುತ್ತೆ. ನೆಕ್ಸ್ಟು ಇದಿಷ್ಟು 30 ರುಪೀಸು ಅಂತ 32 ಹಾಕಿರ್ತಾರೆ. ಇದು 25-30 ಕೊಡ್ಬೋದು. ಇದರಲ್ಲಿ ವೈಟ್ ಆ್ಯಂಡ್ ಗೋಲ್ಡ್ ಬಂದಿದೆ ಫ್ರೆಂಡ್ಸ್, ನೋಡ್ಬೋದು. ಇದು ಗೋಲ್ಡು ಆ್ಯಂಡ್ ಇಲ್ಲಿ ವೈಟ್ ಈ ಥರ ಇರುತ್ತೆ. ನೆಕ್ಸ್ಟ್ ಕ್ಲಿಪ್ಸ್ ಈ ಥರದಲ್ಲಿ ಸೇಲ್ ಆಗಿದ್ದಾವೆ ಫ್ರೆಂಡ್. ಇದು ಡಿಸೈನ್ಸ್ ಬೇರೆ, ಈ ಡಿಸೈನ್ಸ್ ಬೇರೆ ಕೇಳ್ತಾರೆ. ಪ್ಲೇನ್ ಕೇಳೋರಿದ್ದರೆ ಪ್ಲೇನನ್ನು ಕೂಡ ನಾವು ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಇಲ್ಲಿ ಇದೊಂದು ಕ್ಲಿಪ್ಪಲ್ಲಿ ಈ ಥರದ ಕಲರ್ಸ್ ಬಂದಿದ್ದಾವೆ ನೋಡಿ. ಪಿಂಕ್ ಆ್ಯಂಡ್ ವೈಟ್ ಆ್ಯಂಡ್ ರೆಡ್ ಕಲರ್, ಇಲ್ಲಿ ಲೈಟ್ ಕಲರ್ ಈ ಥರದಲ್ಲಿ. ಮತ್ತು ಈ ಥರ ಎಲ್ಲ ಸೇಲ್ ಆಗಿದೆ, ಖಾಲಿಯಾಗಿದ್ದಾವೆ ಇವು. ಇದೆಲ್ಲ 35 ಕೊಡಬೇಕು. ಇದು 25, ಇದು 20 ರುಪೀಸ್. ಈ ಥರದ ಕ್ಲಿಪ್ಸ್ ಈ ಸಣ್ಣ ಮಕ್ಕಳಿಗೆಲ್ಲ ಖಾಲಿಯಾಗಿದ್ದಾವೆ. ಇದನ್ನು ಕ್ಲಿಪ್ಸ್ ಜಾಸ್ತಿ ಹೋಗುತ್ತಲ್ಲ ಫ್ರೆಂಡ್, ಹಂಗಾಗಿ ಇದು 10 ರುಪೀಸಿಗೆ ಕೊಡ್ಬೋದು. ನೆಕ್ಸ್ಟು ಇದು ಸೀರೆ ಪಿನ್ಸ್, ಇಲ್ಲಿ ಕಲರ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಈ ಥರ ಕಲರ್ಸ್. ನೆಕ್ಸ್ಟು ಫ್ಲವರ್ಸ್. ಓಕೆನಾ? ಈ ಥರ ಇದು 10 ರುಪೀಸಿಗೆ ಅಷ್ಟೇ ಫ್ರೆಂಡ್ಸ್. ಮತ್ತು ಅಂಗಿ ಪಿನ್ಸ್ ಎಲ್ಲ ಕೇಳ್ತಿರ್ತಾರೆ, ಹಾಗಾಗಿ ಈ ಥರ ಪಿನ್ಸ್ ಕೂಡ ಇಟ್ಕೋಬೇಕಾಗುತ್ತೆ, ಬೇಸಿಕ್ಸ್ ಪಿನ್ಸ್. ನೆಕ್ಸ್ಟ್ ಕ್ಲಿಪ್ಸ್ ಫ್ರೆಂಡ್ಸ್, ನೋಡಿರಿ ಇಲ್ಲಿ ಬಟರ್ಫ್ಲೈದು ಈ ಥರ ಇರುತ್ತೆ. ಓಕೆನಾ? ನೆಕ್ಸ್ಟ್ ವೈಟಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೆಟಲ್ ಬರುತ್ತೆ. ನೆಕ್ಸ್ಟು ಇದು 15 ರುಪೀಸಿಗೆ, ಇದು 15 ರುಪೀಸ್ಗೆ. ಇದು ಇದೆಯಲ್ಲ, ಇದು ಒಂದು ಸೆಟ್ಟು 10 ರುಪೀಸು. ಇದು ಇದೆಯಲ್ಲ 25 ರುಪೀಸ್. ಈ ಥರ ಕ್ಲಿಪ್ಸ್ ಕೂಡ ನಾವು ನೋಡ್ತೀವಿ.
ನೆಕ್ಸ್ಟ್ ನೋಡಿ ಫ್ರೆಂಡ್, ಇದು ಏರ್ ಬ್ಯಾಂಡ್ ಈ ಥರ ಹಾಕ್ಕೊಳ್ತೀನಿ. ಈ ಥರದಲ್ಲಿ ಕಲರ್ಸ್ ಬಂದಿದೆ. ಬ್ಲೂ ಕಲರ್ ಎಲ್ಲ ಮೆಟ್ರಿಯಲ್ ಖಾಲಿ ಆಗಿದೆ ಇವಾಗ ನನ್ನ ಹತ್ರ. ನೆಕ್ಸ್ಟು ಸೀರೆಗೆ ಹಾಕ್ತೀವಲ್ವ, ಈ ಥರ ಬ್ಲೌಸಿಗೆ ಈ ಥರನೂ ಕೇಳ್ತಾರೆ. ನಾನು ತಂದಿರಲಿಲ್ಲ, ಇದನ್ನು ಫಸ್ಟ್ ಟೈಮ್ ತಂದಿರೋದು. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಇದು ಮುಸ್ಲಿಮ್ಸ್ ಹಾಕ್ಕೊಳ್ತಾರಲ್ಲ ಫ್ರೆಂಡ್, ಕ್ರಾಫ್ಟಿಗೆ ಇದಕ್ಕೆ ಹಾಕ್ಕೊಳ್ತಾರಲ್ಲ ಅವರು, ಅದೊಂದು. ಆಮೇಲೆ ನಾವು ಜಡೆ ಕೂಡ ಹಾಕ್ಕೋಬೋದು. ಆಮೇಲೆ ಕಾಲೇಜ್ಗೆ ಹೋಗ್ತಕ್ಕಂಥ ಮುಸ್ಲಿಮ್ಸ್ ತುಂಬ ಇದನ್ನು ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ. ಈ ಥರ ನೋಡ್ಬೋದು. ನಮಗೆ ಇಲ್ಲಿ ಜಡೆಗೆಲ್ಲ ಹೆಲ್ಪ್ ಆಗುತ್ತೆ ಫ್ರೆಂಡ್. ಈ ಲೈಟ್ ಕಲರ್ಸ್, ಇಷ್ಟೊಂದು ಕಲರ್ಸ್ ಇದ್ದಾವೆ, ಇನ್ನೂ ಕಲರ್ಸ್ ಇದ್ದಾವೆ ನೋಡ್ಬೋದು. ನೆಕ್ಸ್ಟು ಈ ಥರ ಕಲರಲ್ಲಿ ಕೂಡ ನಮಗೆ ಕೇಳ್ತಿರ್ತಾರೆ, ಇಲ್ಲ ಬ್ಲ್ಯಾಕಲ್ಲಿ ಕೂಡ ತುಂಬ ಕೇಳ್ತಿರ್ತಾರೆ. ಓಕೆನಾ? ಎಷ್ಟೊಂದು ಮೀಟ್ರ್. ಇದು ಮಕ್ಕಳು ಕಂಪಸ್ ಬಾಕ್ಸ್ ಕೇಳ್ತಿರ್ತಾರೆ, ಟ್ಯೂಷನಿಗೆ ಬರ್ತಾರಲ್ಲ, ನಾನು ಟ್ಯೂಷನ್ ಹೇಳ್ತಾ ಇರ್ತೀನಲ್ವ, ಹಂಗಾಗಿ ಪೆನ್ಸಿಲು, ಶಾರ್ಪ್ನರು, ಈ ಥರ ಕಂಪಸ್ ಬಾಕ್ಸಸ್ ಎಲ್ಲ ಕೇಳ್ತಿರ್ತಾರೆ. ಈ ಥರ ತೊಗೊಂಬಂದು ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಆಟ ಆಡಲಿಕ್ಕೆ ಏನಾರು ಮತ್ತೂ ಕೇಳ್ತಿರ್ತಾರೆ. ನಾವು ಈ ಥರ 5 ರೂಪೀಸಿಂದು ಸ್ಪ್ರಿಂಗ್ ಈ ಥರ ಆಡೋದು ಬರುತ್ತೆ. ಈ ಥರದಲ್ಲಿ 5 ರೂಪೀಸ್ ಓನ್ಲಿ, ಇದು 20 ರೂಪೀಸು. ಆಮೇಲೆ ಪೇಪರ್ಸ್, ಎಕ್ಸಾಮ್ಸ್ ಪೇಪರ್ಸ್ ಕೂಡ ನಮಗೆ ಕೇಳ್ತಿರ್ತಾರೆ, ಇದನ್ನು ಕೂಡ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಇದು ರೆಡ್ ಇಂಕು, ಇದು ಓನ್ಲಿ 5 ರೂಪೀಸ್, 6 ರೂಪೀಸ್ ಕೊಡ್ಬೋದು. ಇದು ನಟರಾಜ್ ಪೆನ್ಸಿಲ್, ಇದು ಅಪ್ಸರಾ ಪೆನ್ಸಿಲ್. ನಿಮ್ಗೆ ಗೊತ್ತಲ್ಲ, ರೇಟ್ ಚೇಂಜ್ ಇರುತ್ತೆ ಇದ್ರದ್ದು. ಇದು 5 ರೂಪೀಸು, ಇದು 7 ರೂಪೀಸು. ನೆಕ್ಸ್ಟು ಇದರಲ್ಲಿ ರಬ್ಬರ್ಸ್ ಇರುತ್ತೆ ಫ್ರೆಂಡ್ಸ್, ಈ ಥರ ಕಲರ್ಸ್ ರಬ್ಬರ್ಸು. ನೆಕ್ಸ್ಟು ಇದು 10 ರೂಪೀಸ್ ಪೆನ್, ಇದು 20 ರೂಪೀಸ್ ಪೆನ್. ಇದು ಈ ಥರ ಪೆನ್ಸಿಲ್, ಇದು ಈ ಥರ ಸಿಗುತ್ತೆ. ಇದು 10 ರೂಪೀಸ್, ಇದು 20 ರೂಪೀಸ್. ಇಲ್ಲಿ ಹಾಕಿರ್ತಾರೆ ನಮಗೆ 15 25 ಅಂತ. ಇದನ್ನು ನಾವು 20 ಮಾಡಬೇಕು. ಟಿಕ್ ಪೆನ್ ಅಂತ ಹೇಳ್ತಾರೆ ಇದನ್ನು. ನೆಕ್ಸ್ಟ್ ಇದು ಮೆಣಸಿನ ಪೆನ್, ಇದು 20 ರೂಪೀಸ್. ಮತ್ತು ರಿಬ್ಬನ್ಸ್ ಕೂಡ ಕೇಳ್ತಿರ್ತಾರೆ ನೋಡಿ, ರೆಡ್, ವೈಟ್, ಡ್ಯಾನ್ಸಲ್ಲೆಲ್ಲ ಯೂಸ್ ಮಾಡ್ತಿರ್ತಾರೆ, ಆರೆಂಜ್ ಆ್ಯಂಡ್ ಗ್ರೀನ್. ಓಕೆನಾ? ಈ ಥರ ಕಲರ್ಸು. ನೆಕ್ಸ್ಟು ಬಾಲ್ಸ್ ಕೂಡ ಕೇಳ್ತಿರ್ತಾರೆ, 5 ರೂಪೀಸಿನ ಬಾಲ್ಸ್. ಈ ಥರ ನಾವು ನೋಡಿದ್ವಲ್ಲ, ಇದೇ ಥರದಲ್ಲಿ ಬಾಲ್ಸ್ ಕೂಡ ಕೇಳ್ತಾ ಇರ್ತಾರೆ. ನೆಕ್ಸ್ಟು ಪ್ಯಾಂಟ್ ಶರ್ಟಲ್ಲಿ ಹಾಕ್ತಾರಲ್ವ ಹುಡುಗಿಯರು, ಈ ಥರದಲ್ಲೂ ಸಿಗುತ್ತೆ ನೋಡ್ಬೋದು ಕಲರ್ಸು. ಆಮೇಲೆ ಈ ಥರ ಕೀ ಬೆಂಚ್, ಈ ಥರ ಬ್ರಾಸ್ಲೈಟ್ ನೋಡಿ, ಈ ಥರ. ಇದು 20 ರೂಪೀಸ್, 25 30 ರೂಪೀಸ್. ನೆಕ್ಸ್ಟು ಸ್ಕೆಚ್ ಪೆನ್ಸ್ ನೋಡ್ಬೋದು ಫ್ರೆಂಡ್ಸ್, ಸ್ಕೆಚ್ ಪೆನ್ಸು. ಇದು ಲಿಪ್ ಬಾಮ್. ಓಕೆನಾ? ಇದು 20 ರೂಪೀಸಿಗೆ ಮಾರೋದು, ಇದು 10 ರೂಪೀಸಿಗೆ ಮಾರೋದು. ಇದು ನೆಕ್ಸ್ಟು ಇದು 20 ರೂಪೀಸಿಗೆ ಮಾಡೋದು ಫ್ರೆಂಡ್. ಓಕೆನಾ? ಇದೇನಂತಂದರೆ ನೇಲ್ ರಿಮೂವರ್ ಇದು. ಓಕೆನಾ? ನೋಡ್ಬೋದು ಇಲ್ಲಿಷ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ನಾನು ತೋರಿಸ್ತಿಲ್ಲ ನೋಡಿ, ಇದು ಕಲರ್ ಬ್ರಾಸ್ಲೆಟ್, ಇದು 35 ಆ್ಯಂಡ್ 25, ಇದು 20 ರೂಪೀಸು. ಇದು ಕಲರ್ಸಲ್ಲಿ 25 30 ರೂಪೀಸ್ ಫ್ರೆಂಡ್ಸ್. ಇದರಲ್ಲೇ ಕಲರ್ಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಈ ಥರ ನಾವು ಸಣ್ಣ ಪುಟ್ಟದಾಗಿ ನಾವು ಬಿಸ್ನೆಸ್ ಮಾಡ್ಕೊತ ಹೋದರೆ ನಮಗೆ ಟೈಮ್ ಪಾಸು ಆಗುತ್ತೆ, ಮತ್ತು ದುಡ್ಡಿನ ಅಮೌಂಟಿನ ಶಾರ್ಟೇಜು ಬೀಳಲ್ಲ. ಓಕೆನಾ? ಒಂದು ಕೆಲಸ ಮಾಡೋದ್ರಿಂದ ಏನೂ ಆಗೋಲ್ಲ ಫ್ರೆಂಡ್ಸ್. ಈಗಿನ ಕಾಲದಲ್ಲಿ ನಾವು ನಮಗೇನೇನು ಆಗುತ್ತೆ ಕೈಯಲ್ಲಿ ಅದನ್ನೆಲ್ಲನೂ ವರ್ಕ್ ಮಾಡ್ಕೊತ ಹೋಗಬೇಕು. ಹಾಗಾಗಿ ನಾನು ಈ ಸ್ಟೇಷ್ನರಿ ಸಾಮಾನಿಂದ ಹಿಡಿದು ಬುಕ್ ಸ್ಟಾಲ್ವರೆಗೂ ನಾನು ಸಣ್ಣದಾಗಿ ನಮ್ಮ ಮನೆಯಲ್ಲೇ ಯೂಸ್ ಮಾಡ್ತೀನಿ. ಯಾಕಂತಂದರೆ ಐಸ್ ಕ್ರೀಮ್ ಕೂಡ ಮಾಡ್ಬೋದು ಫ್ರೆಂಡ್. ಈಗ ಬೇಸಿಗೆಗಾಲದಲ್ಲಿ ಐಸ್ ಕ್ರೀಮ್ ತಿಂತಾರೆ. ಈ ಥರ ಸಣ್ಣ ಪುಟ್ಟ ಕೆಲಸ ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು. ಟ್ಯೂಷನ್ಗೆ ಬರ್ತಾ ಇರೋದ್ರಿಂದ ಮಕ್ಕಳು ನನಗೆ ಈ ಥರ ಎಲ್ಲ ಸೇಲ್ ಆಗುತ್ತೆ ಫ್ರೆಂಡ್. ಹಾಗಾಗಿ ನಾನು ಈ ಥರ ಎಲ್ಲನೂ ಮನೇಲಿ ಇಟ್ಟಿರ್ತೀನಿ. ಇಲ್ಲಿ ಏರಿಯಾದಲ್ಲೆಲ್ಲ ತೊಗೊಳ್ತಾರೆ, ಮತ್ತು ನಮ್ಮ ಟ್ಯೂಷನ್ ಮಕ್ಕಳು ಕೂಡ ಈ ಥರ ಯೂಸ್ ಮಾಡ್ತಾರೆ. ಏನೂ ಆಗೋಲ್ಲ ಅನ್ನೋಕ್ಕಿಂತ ನಾವೊಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಬಾಯ್ ಎಲ್ರಿಗೂ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಸಪೋರ್ಟ್ ಮಾಡಿ ಹೀಗೆ. ಓಕೆ ಫ್ರೆಂಡ್, ಬಾಯ್.